ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕರ್ಣ ಸತ್ತು ಹೋಗಿರ್ತಾನೆ. ಇದಕ್ಕೆ ಮುಖ್ಯವಾದ ಕಾರಣ ಶಲ್ಯನೇ ಆಗಿರ್ತಾನೆ. ಏಕೆಂದರೆ ಅವನು ಸಾರಥಿಯಾಗಿ ಅವನ ರಥವನ್ನು ನಡೆಸೋ ಒಂದು ಜವಾಬ್ದಾರಿಯನ್ನು ತಗೊಂಡಿರ್ತಾನೆ. ಜೊತೆಗೆ ಆ ರಾಜನನ್ನು ಹುರಿದುಂಬಿಸ್ಬೇಕು. ಇದು ಕೂಡ ಒಬ್ಬ ಸಾರಥಿಯಾದವನ ಕೆಲಸ. ಆದರೆ ಇವನು ಅದು ಯಾವುದನ್ನು ಮಾಡದೆ ಅದರ ಬದಲಿಗೆ ಕರ್ಣನನ್ನು ಹೀಯಾಳಿಸ್ತಾನೆ. ಅನಂತರ ಅವನಿಗೆ ಸಹಾಯಕನಾಗಿ ಬಿಲ್ಲನ್ನು ಕೊಡೋದು ಇತ್ಯಾದಿ ಯಾವುದು ಮಾಡೋದಿಲ್ಲ. ತಾನು ಕೂಡ ರಥದಿಂದ ಇಳಿದು ಬಂದ್ಬಿಟ್ಟಿರ್ತಾನೆ. ಇದೇ ಒಂದು ಸಮಯ ಅಂದ್ಬಿಟ್ಟು ಅರ್ಜುನ ಅವನನ್ನು ಬಾಣಗಳಿಂದ ಸಾಯಿಸಿರ್ತಾನೆ. ಇದೆಲ್ಲವೂ ಶಲ್ಯನಿಗೆ ನೆನಪಾಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ದುರ್ಯೋಧನನು ಬರ್ತಾನೆ. ಕರ್ಣ ಸತ್ತಿದ ಹೊಣೆ, ಯುದ್ಧದಲ್ಲಿ ನಮ್ಮ ಸೈನ್ಯ ಸೋತಿದ್ದ ಹೊಣೆ ಎಲ್ಲವೂ ನಿನ್ನದೆ. ಇವತ್ತು ನೀನು ಸೇನಾಪತಿ ಆಗಬೇಕು, ಯುದ್ಧವನ್ನು ಒಂದು ಗೆಲುವಿನ ಕಡೆಗೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹೇಳಿರ್ತಾನೆ. ಈಗ ಶಲ್ಯನಿಗೆ ತಾಕಲಾಟ ಶುರುವಾಗುತ್ತೆ. ತಾನು ಮಾಡಿದ್ದು ಸರಿನಾ, ಅಂದರೆ ಯುದ್ಧದ ಸಮಯದಲ್ಲಿ ನಿರ್ಣಾಯಕ ಹಂತದಲ್ಲಿದ್ದಾಗ ತಾನು ಕರ್ಣನನ್ನು ಬಿಟ್ಟು ಬಂದಿದ್ದೀನಿ, ಇದು ಸರಿಯಲ್ಲ ಅಲ್ವಾ ಅನ್ಕೋತಾನೆ. ಜೊತೆಗೇನೆ ಸೇನಾಪತಿ, ಈಗ ತಾನು ಸೇನಾಪತಿ ಆಗ್ತಾ ಇದ್ದೀನಿ, ಅದು ಭೀಷ್ಮರು ಅಲಂಕರಿಸಿದಂತಹ ಒಂದು ಪದವಿ ಅದು ಅಂತ ಅಂದ್ಕೊಂಡಾಗ ಮರುಕ್ಷಣವೇ ಅವನಿಗೆ ಎಲ್ಲ ನೆನಪಾಗುತ್ತೆ. ಯುದ್ಧಕ್ಕೆ ಬಂದ ಹೊಸದರಲ್ಲಿ ಮತ್ತು ಬರೋಕ್ಕೆ ಮುಂಚೆ ಕೂಡ ಭೀಷ್ಮರ ಬಗ್ಗೆ ಅವನಿಗೆ ಅಪಾರವಾದ ಗೌರವ ಇರುತ್ತೆ. ಆದರೆ ಈಗ ಬರ್ತಾ ಬರ್ತಾ ಆ ಗೌರವ ಕಡಿಮೆ ಆಗ್ತಾ ಹೋಗಿರುತ್ತೆ. ಯಾಕೆಂತಂದರೆ ಅವರು ಸೇನಾಪತಿ ಆಗಿ ಅಧಿಕಾರ ವಹಿಸ್ಕೊಂಡಿದ್ರು ಕೂಡ ದುರ್ಯೋಧನನಿಗೆ ಯಾವುದೇ ರೀತಿಯ ಒಂದು ಗೆಲುವನ್ನು ತಂದು ಕೊಟ್ಟಿರೋದಿಲ್ಲ. ಬದಲಿಗೆ ಅವನ ಸೈನ್ಯದ ಅರ್ಧದಷ್ಟು ನಾಶ ಆಗೋ ಹಾಗೆ ಆಗೋಗಿರುತ್ತೆ. ಇದೆಲ್ಲ ನೆನಪಾಗಿ ನಾಳೆ ತಾನು ಏನು ಮಾಡಬೇಕು, ತಾನು ಬರದೇ ಇದ್ರೂ ಚೆನ್ನಾಗಿರ್ತಿತ್ತ ಅಂತೆಲ್ಲ ಯೋಚನೆ ಮಾಡ್ಕೋತಾ ಇರ್ತಾನೆ. ಅದೇ ಹೊತ್ತಿಗೆ ಯಾರೋ ಅಲ್ಲಿ ಹುಡ್ಕೊಂಡು ಬಂದಂಗೆ ಅನಿಸುತ್ತೆ. ಮದ್ರ ದೇಶದ ಶಲ್ಯ ಮಹಾರಾಜನ ಬಿಡಾರ ಯಾವ ಕಡೆ ಇದೆ ಅನ್ನೋ ಒಂದು ಧ್ವನಿ ಇವನ ಕಿವಿಗೆ ಬೀಳುತ್ತೆ. ಈ ಧ್ವನಿ ಬಹಳ ಪರಿಚಿತವಾದದ್ದು ಅನಿಸುತ್ತೆ. ತಕ್ಷಣ ನೆನಪಾಗತ್ತೆ, ಹೌದು ಇದು ನಮ್ಮ ಹೋಮದತ್ತನದು, ಅಂದರೆ ತನ್ನ ಪುರೋಹಿತನದು ಅಂತ ಗೊತ್ತಾಗತ್ತೆ. ನೀಪನಿಗೂ ಕೂಡ ಅವನು ಗುರುತು ಸಿಕ್ಕತ್ತೆ. ಒಳಗಡೆಗೆ ಬರ್ತಾನೆ ಅವನು, ಆ ಪುರೋಹಿತ. ನೀಪ ಬೆಂಕಿಯನ್ನು ಊದಿ 2 ತುಂಡು ಇಟ್ಟು ಬೆಳಕು ಮಾಡ್ತಾನೆ. ಬೆಂಕಿಯ ಉರಿಯ ಮಬ್ಬು ಕೆಂಪು ಬೆಳಕಲ್ಲಿ ಪುರೋಹಿತನ ಗೆಲುವಿಲ್ಲದ ಮುಖ ಎಲ್ಲ ಕಾಣಿಸುತ್ತೆ. ಒಂದು ರೀತಿಯ ಆಲಸ್ಯ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಿರುತ್ತೆ. ಅದು ಪ್ರಯಾಣದ ಅಂತ ಶಲ್ಯ ಅಂದ್ಕೊಳ್ತಾನೆ. ಧೂಳು ಮೆತ್ತಿದ ಗಡ್ಡ, ತಲೆ ಕೂದಲು, ಕೊಳೆಯಾದ ವಸ್ತ್ರ, ಮಂಕಾಗಿರುತ್ತೆ. ಹೋಮದತ್ತ, ಊರಲ್ಲಿ ಎಲ್ಲರೂ ಕ್ಷೇಮನ ಅಂತೇಳ್ಬಿಟ್ಟು ಶಲ್ಯ ಎದ್ದು ಕೂತು ಕೇಳ್ತಾನೆ. ಮೊದಲು ಆಶೀರ್ವಾದನ ಮಾಡಿ ಆನಂತರ ಹತ್ರ ಕೂತು ಪುರೋಹಿತ ಹೇಳ್ತಾನೆ, ಅದನ್ನು ಹೇಳಕ್ಕೆ ಬಂದೆ. ಕುದುರೆಯ ಗೊರಸು ಒಡೆದು ಹೋಗಿತ್ತು ನನ್ನ ಕುದುರೆದು. ಜೊತೆಗೆ ನಾನು ಕೂರೋ ಜಾಗದಲ್ಲಿ ಕೂಡ ಕಿತ್ಕೊಂಡು ಗಾಯ ಆಗಿತ್ತು. ಅಷ್ಟು ದೂರ ಅಲ್ಲಿಂದ ಇಲ್ಲಿಗೆ ಬರೋದು. ಜೊತೆಗೆ ನಿನ್ನ ಬಿಡಾರವನ್ನು ಹುಡುಕೋ ಹೊತ್ತಿಗೆ ಸಾಕಾಗೋಯ್ತು. ತಲೆ ಮೇಲೆ 1000 ಹದ್ದುಗಳು ಓಡಾಡ್ತಿದ್ವು. ಸುತ್ತಮುತ್ತ ನಾಯಿ, ನರಿಗಳು, ತೋಳಗಳು ಮತ್ತು ಕೆಟ್ಟ ವಾಸನೆ ಅಂತ ಮಾತನ್ನು ನಿಲ್ಲಿಸ್ತಾನೆ ಹೋಮದತ್ತ. ಸರಿ ಆಯಿತು, ಊರಿನ ಸಮಾಚಾರ ಏನು ಅಂತ ಶಲ್ಯ ಕೇಳ್ತಾನೆ. ಸೈನ್ಯ ಜೊತೆಗೆ ನೀವು ಈ ಕಡೆ ಬಂದು ಎಷ್ಟು ತಿಂಗಳಾಯಿತು ನೆನಪಿದ್ಯಾ ನಿಮಗೆ? 3 ಅಲ್ಲ, ಹತ್ರ 4 ತಿಂಗಳಾಯಿತು. ಆ ಕಡೆ ತ್ರಿಗರ್ತದ ಕಡೆಯವರು ಬಂದು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಸಮಯ ಆಯಿತು. ನಮ್ಮ ಉತ್ತರದ ಕಡೆಯ ನಾಗರು ಕೂಡ ಸಮಯ ಕಾಯ್ತಿದ್ರು ಅಂತ ಕಾಣುತ್ತೆ. ಈಗೊಂದು 10 ದಿನದ ಕೆಳಗಡೆ ತ್ರಿಗರ್ತ ಮತ್ತು ಪಶ್ಚಿಮದ ರಾಜ್ಯಗಳನ್ನು ವಶ ಮಾಡಿಕೊಂಡ್ರು. ತ್ರಿಗರ್ತದ ಸುಶರ್ಮ ಇಲ್ಲಿ ಯುದ್ಧದಲ್ಲಿ ಸತ್ತನಂತಲ್ಲ ಅಂತ ಹೋಮದತ್ತ ಹೇಳ್ತಾನೆ. ಶಲ್ಯನಿಗೆ ಆತಂಕ ಉಕ್ಕಿ ಬರುತ್ತೆ. ನಮ್ಮ ರಾಜ್ಯ ಕ್ಷೇಮವಾಗಿದೆಯಾ ಅಂತ ಕೇಳಿದಾಗ, ಕ್ಷೇಮವಾಗಿ ನಮ್ಮ ಕೈಯಲ್ಲೇನೋ ಇದೆ. ರುಕ್ಮರಥ ಮಹಾರಾಜ ಎಚ್ಚರಿಕೆ ವಹಿಸಿ ಅದನ್ನು ಕಾಯ್ತಾ ಇದ್ದಾನೆ. ಸೈನ್ಯದ ಮುಕ್ಕಾಲು ಭಾಗವನ್ನು ಈ ಕಡೆನೇ ಕಳಿಸಿದ್ವಲ್ಲ, 2 ರಾಜ್ಕುಮಾರರು ನಿನ್ನ ಜೊತೆನೇ ಬಂದಿದ್ರಲ್ಲ, ಎಲ್ಲರನ್ನು ಬೇಗ ಹಿಂತಿರುಗಿ ಕರ್ಕೊಂಡು ಬನ್ನಿ ಅಂತ ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಉಳಿದಿರೋದು ಏನಿದೆಯಪ್ಪ ಕರ್ತರಕ್ಕೆ ಅಂತ ಹೇಳಿಬಿಟ್ಟು ಶಲ್ಯ ಹತಾಶನಾಗಿ ಹೇಳ್ತಾನೆ. ಯಾಕೆ, ನಮ್ಮ ಸೈನ್ಯ ಇದೆಯಲ್ಲ, ವಜ್ರ ಮತ್ತು ಅಜಯ ರಾಜಕುಮಾರರಿದ್ದಾರಲ್ಲ ಅಂತ ಶಲ್ಯ ಹೇಳ್ತಾನೆ. ಆಗ
ಶಲ್ಯ ಹೇಳ್ತಾನೆ, ನೀನೇ ಹೇಳಿದೆಯಲ್ಲ, ತಲೆ ಮೇಲೆ 1000 ಹದ್ದುಗಳು, ಸುತ್ತ ನಾಯಿಗಳು, ನರಿಗಳು, ತೋಳುಗಳು ಅಂತ ಅಂದ್ಬಿಟ್ಟು ಶಲ್ಯ ಸುಮ್ಮನಾಗ್ತಾನೆ. ಪುರೋಹಿತ ಮತ್ತೆ ಮಾತಾಡೋದಿಲ್ಲ. ಶಲ್ಯ ಊರಿನ ಸ್ಥಿತಿಯನ್ನು ಕಲ್ಪಿಸ್ಕೊಳ್ತಾ ಕೂತ್ಕೊಳ್ತಾನೆ. ಕಾಲು ಭಾಗವಾದರೂ ಸೈನ್ಯ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾಗರ ಪಾಲಾಗ್ತಿತ್ತೇನೋ ನಮ್ಮ ದೇಶ. ಇಲ್ಲಿಗೆ ನಾವೆಲ್ಲ ಬಂದಿರೋ ಪ್ರತಿಯೊಂದು ವಿವರ ಕೂಡ ನಾಗರಿಗೆ ಗೊತ್ತಾಗಿರುತ್ತೆ. ಈ ನಾಗರಿಗೆ ಎಂಥವ್ರು ಇವರು? ಅರ್ಜುನ ಸುತ್ತುವರೆದು ಅವರ ಇಡೀ ಕಾಡಿಗೆ ಸುತ್ತನಿಂದ ಬೆಂಕಿಯನ್ನ ಏಕಕಾಲದಲ್ಲಿ ಹಾಕ್ದ. ನಮ್ಮ ಉತ್ತರಕ್ಕೂ ಕೂಡ ಎಂತಹ ದಟ್ಟ ಕಾಡಿತ್ತು. ಬೇಷ್ ಅರ್ಜುನ ಅಂತ ತನಗೆ ತಾನೇ ಅನ್ಕೊಳ್ಳುವಾಗ, ಊರಲ್ಲೆಲ್ಲ ಕ್ಷೇಮವಾಗಿದ್ದಾರ ಅಂತ ಕೇಳ್ತಾನೆ. ಹೌದು ಅಂತ ಅವನು ಹೇಳ್ತಾನೆ. ಅಂದರೆ ಅಜಯ ಮತ್ತು ವಜ್ರರ ಸಾವು ಇನ್ನೂ ಊರಿಗೆ ಗೊತ್ತಾಗಿಲ್ಲ, ಏಕೆಂದರೆ ಮೊನ್ನೆ ತಾನೇ ಇನ್ನೂರು ತೀರ್ಕೊಂಡಿರೋದು ಅಂತ ಶಲ್ಯ ಅಂದ್ಕೊಳ್ತಾನೆ. ಮಹಾರಾಜ, ಉಳಿದೆಲ್ಲ ಕ್ಷೇಮನೇ. ನಮ್ಮ ರಾಜ್ಯಕ್ಕೆ, ಮದ್ರದೇಶದ ಕ್ಷತ್ರಿಯ ಕುಲಕ್ಕೆ ಅವಮಾನ ಆಗಿಸುವಂತಹ ಒಂದು ಸಂಗತಿ ಜರುಗಿತು. ಅದರಿಂದಾಗಿ ರುಕ್ಮರಥ ರಾಜ ಅನ್ನ ನೀರು ಬಿಟ್ಟು ಕೊರಗ್ತಾ ಇದ್ದಾನೆ. ಹೇಳೇ ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ರಾಜಕುಮಾರಿ ಹಿರಣ್ಯವತಿಯನ್ನ ನಾಗರು ಅಪಹರಿಸ್ಕೊಂಡು ಹೋಗಿದ್ದಾರೆ ಅಂತ ಹೋಮದತ್ತ ಹೇಳ್ತಾನೆ. ಶಲ್ಯನಿಗೆ ಆತಂಕ ಆಗತ್ತೆ. ಅಂದರೆ ನಮ್ಮ ನಗರಕ್ಕೆ, ನಮ್ಮ ಅರಮನೆಗೆ ಮುತ್ತಿಗೆ ಹಾಕಿದ್ರೇನವರು ಅಂತ ಕೇಳಿದಾಗ, ಇಲ್ಲ, ನಮ್ಮ ರಾಜ್ಯದ ತಂಟೆಗೆ ಅವರು ಬಂದಿಲ್ಲ ಅಂತ ಹೋಮದತ್ತ ಹೇಳ್ತಾನೆ. ಅಂದರೆ ಈ ಹುಡುಗಿ ಒಬ್ಬಳೆ ಹೊರಗಡೆ ಹೋಗಿದ್ಲ, ಅದು ಸರಿಯಾದ ಅಂಗರಕ್ಷಕರಿಲ್ಲದೆ ಹೆಂಗಸರೆಲ್ಲ ಊರು ಹೊರಗಡೆ ವಿಹಾರ ಮಾಡಿದ್ರ ಅಂತ ಶಲ್ಯ ಕೇಳ್ತಾನೆ. ಆಗ ಹೋಮದತ್ತ ಹೇಳ್ತಾನೆ, ಆ ಥರದ್ದೇನೂ ಇಲ್ಲ, ಇರೋ ವಿಷಯ ಹೇಳ್ಬಿಡ್ತೀನಿ ಕೇಳಿಸ್ಕೊ. ಮೈ ಕೈಗೆಲ್ಲ ಬಣ್ಣ ಬಳ್ಕೊಂಡು, ತಲೆ ಕೂತಿಗೆ ಮೊಣಕೈಗಳಿಗೆ ಹೂವಿನ ಹಾರ ಹಾಕ್ಕೊಂಡು, ತಲೆಗೆ ಬಣ್ಣ ಬಣ್ಣದ ಎಲೆಗಳ ಕಿರೀಟವನ್ನು ಧರಿಸಿರಂತಹ ನಾಗಗಂಡಸರು ಆಗಾಗ ಊರೊಳಗಡೆ ಬಂದು ನೃತ್ಯ ಮಾಡಿ ರಂಜಿಸ್ತಿದ್ರು. ಹಾಗೇನೆ ನಮ್ಮ ಕಡೆಯವರ ರುಚಿ ರುಚಿಯಾದ ಊಟ ತಿಂಡಿಗಳ ಭಿಕ್ಷೆಯನ್ನು ಒಯ್ತಾ ಇದ್ರು. ಹೀಗೇನೆ ಒಂದ್ಸಲ ಒಬ್ಬ ತರುಣ ಹೆಚ್ಚು ಕಡಿಮೆ ಒಂದ್ಸಲ ಏನು ದಿನವೂ ಅರಮನೆಗೆ ಬರ್ತಾನೆ ಇದ್ದ. ಹಿಂಭಾಗದ ಅಂತಃಪುರದ ಬಾಗಿಲ ಹತ್ರಕ್ಕೆ ಬರ್ತಿದ್ದ, ನೃತ್ಯ ಮಾಡ್ತಿದ್ದ, ಬಿದಿರಿನ ಕೋಲನ್ನು ಬಾರಿಸಿ ಎಲ್ಲರನ್ನು ಆಕರ್ಷಣೆ ಮಾಡ್ತಿದ್ದ. ನಮ್ಮ ರಾಜ್ಕುಮಾರಿ ದಿನ ಬಿಟ್ಟು ಕಣ್ಣುಗಳಿಂದ ಅವನ್ನೇ ನೋಡ್ತಿದ್ಲಂತೆ. ಒಂದು ರಾತ್ರಿ ಎಲ್ಲರೂ ಮಲ್ಕೊಂಡಾಗ ಅವಳು ಮಲಗಿದ್ಲು. ಬೆಳಗ್ಗೆ ಎದ್ದಾಗ ನೋಡಿದ್ರೆ ಅವಳು ಕಾಣೆ ಆಗಿದ್ಲು. ಎಲ್ಲಿ ಅಂತ ಹುಡುಕ್ಬೇಕು ಅವಳನ್ನ? ಇಡೀ ದಿನ ನಾವೆಲ್ಲರೂ ಸುತ್ತಮುತ್ತ ನದಿ ದಡ, ಕಾಡು, ಹಳ್ಳಿಗಳು ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಅವಳ ಸುಳಿವೆಲ್ಲೂ ಸಿಕ್ಕಲಿಲ್ಲ ಅಂತ ಹೋಮದತ್ತ ಹೇಳ್ತಾನೆ. ಅಂದರೆ ನಾಗರೇ ಅಪಹರಿಸ್ಕೊಂಡು ಹೋದ್ರು ಅಂತ ಹೇಗೆ ಗೊತ್ತಾಯಿತು ಅಂತ ಶಲ್ಯರಾಜ ಕುತೂಹಲದಿಂದ ಕೇಳ್ತಾನೆ. ಅಷ್ಟೊತ್ತಿಗಾಗಲೇ ಅವನ ಕುತೂಹಲ ಕೋಪಕ್ಕೆ ತಿರುಗಿರುತ್ತೆ. 2ನೇ ದಿನ ಒಬ್ಬ ನಾಗಮುದುಕಿ ಬಂದು ಕಣಿ ಹೇಳೋಳ ಹಾಗೆ ಅರಮನೆ ಮುಂದೆ ನಿಂತ್ಕೊಂಡು ಹೇಳಿದ್ಲು, ರಾಜಕುಮಾರಿ ನಾಗತರುಣನಲ್ಲಿ ಮೋಹಗೊಂಡು ಓಡಿ ನಡೆದು ಕಾಡಿನಲ್ಲಿ ಮದುವೆ ಆಗಿ ಸುಖವಾಗಿದ್ದಾಳೆ ಅಂತ. ಅಂದರೆ ಅವಳನ್ನು ಸೆರೆ ಹಿಡಿಲಿಲ್ವಾ ಅಂತ ಶಲ್ಯ ಕೇಳ್ತಾನೆ. ಕಾಡನ್ನು ಸುತ್ತುಗಟ್ಟಿ ಬೆಂಕಿ ಇಟ್ಟು ಎಲ್ಲರನ್ನು ಸುಟ್ಟು ಬಿಡಬೇಕು, ಇದಕ್ಕೋಸ್ಕರ ಅರ್ಜುನನ ಜೊತೆ ಕರ್ಕೊಂಡು ಹೋಗಬೇಕು. ಅವನಾದರೆ ಇಡೀ ಕಾಡನ್ನು ಸುಟ್ಟು ಬಿಡ್ತಾನೆ. ಆವಾಗ ನನ್ನ ಮಗಳನ್ನ ಹೊತ್ಕೊಂಡು ಹೋದವನು ಕೂಡ ಸುಟ್ಟು ಸತ್ತು ಹೋಗ್ತಾನೆ. ಒಂದೇ ಸಲಕ್ಕೆ ಬೆಂಕಿ ಹೊತ್ತಿಸ್ಬಿಡ್ಬೇಕು. ಚಳಿಗಾಲ ಆದರೂ ಒಣಗಿರೋ ಹುಲ್ಲುಗಳು, ಎಲೆ, ತರಗುಗಳು ಇರುತ್ತವೆ, ಸುತ್ತ ಬಿಲ್ಲು ಹಿಡಿದು ನಮ್ಮ ಸೈನಿಕರನ್ನ ನಿಲ್ಲಿಸ್ಬೇಕು ಅಂತ ಈ ಥರ ಎಲ್ಲ ಶಲ್ಯ ಯೋಚನೆ ಮಾಡ್ಕೊಳ್ತಾನೆ. ಆಗ ಹೋಮದತ್ತ ಹೇಳ್ತಾನೆ, ಆ ನಾಗರು ಬೇಕಂತಲೇ ಈ ಹೆಂಗಸನ್ನು ಕಳಿಸಿದ್ದಾರೆ. ಸೆರೆ ಹಿಡಿದ್ರೆ ಮೇಲ್ ಬೀಳ್ತಾರೆ. ಈಗಾಗಲೇ ಸುತ್ತಣ ರಾಜ್ಯಗಳನ್ನು ಆಕ್ರಮಿಸ್ಕೊಂಡಿರೋ ಅವರನ್ನು ಕೆರಳಿಸಿದ ಹಾಗಾಗುತ್ತೆ ಅಂದ್ಬಿಟ್ಟು ನಾನು ರುಕ್ಮರಥ ರಾಜನಿಗೆ ಇದೆಲ್ಲ ಹೇಳಿದೆ. ಅವನು ಒಪ್ಕೊಂಡ. ನಾನೇ ಆ ಹೆಂಗಸಿನ ಹತ್ರಕ್ಕೆ ಹೋದೆ. ನಿನ್ನ ಕಣಿ ಎಲ್ಲ ಸುಳ್ಳು, ನನ್ನನ್ನು ಕರ್ಕೊಂಡು ಹೋಗಿ ನಮ್ಮ ರಾಜ್ಕುಮಾರನ ನಿಜವಾಗಿ ತೋರಿಸ್ತೀಯಾ? ಹಾಗೆ ತೋರಿಸಿದ್ರೆ ನಿನಗೆ ಒಂದು ಗಾಡಿಯಷ್ಟು ಗೋಧಿ ಹಿಟ್ಟು, 2 ಬುದ್ದಲಿ ತುಪ್ಪ, 1 ಬಂಗಾರದ ಸರ ಕೊಡ್ತೀನಿ ಅಂತ ಹೇಳಿದೆ. ನಾಳೆ ಉತ್ತರ ಹೇಳ್ತೀನಿ ಅಂತ ಆಕೆ ಹೊರಟೋದ್ಲು. ಮರುದಿನ ಧೈರ್ಯವಾಗಿ ನನ್ನ ಮನೆಗೆ ಬಂದ್ಲು. ಆ ರಾತ್ರಿ ನನ್ನ ಜೊತೆ ಬರ್ತೀಯಾ, ತೋರಿಸ್ತೀನಿ ಅಂದ್ಲು. ಒಬ್ಬನೇ ಹೋಗಬೇಕು ನಾನು, ಕೊಲೆ ಮಾಡಿದ್ರೆ ನನ್ನನ್ನು. ಹಾಗಾಗಿ ಮಹಾರಾಜನನ್ನು ಕೇಳಿದೆ, ಹೋಗು ಅಂತ ಹೇಳ್ಬಿಟ್ಟು ಅವನು ಬಲವಂತ ಮಾಡ್ದ. ರಾತ್ರಿ ಅವಳ ಜೊತೆಗೆ ಒಬ್ಬನೇ ನಡೆದೆ. ಕತ್ಲು ಅಂದರೆ ಕತ್ಲಿತ್ತು. ಊರು ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಒಂದು ಬಿಳಲು ಬಟ್ಟೆಯಿಂದ ನನ್ನ 2 ಕಣ್ಣನ್ನು ಕಟ್ಟಿಬಿಟ್ಲು. ಆನಂತರ ನನ್ನನ್ನು ಅದೆಷ್ಟೋ ಸುತ್ತು ಲೆಕ್ಕವೇ ಸಿಕ್ಕಲಿಲ್ಲ. ನಿಂತ ಜಾಗದಲ್ಲೇ ಪ್ರದಕ್ಷಿಣೆ ತಿರುಗಿಸಿದ ಮೇಲೆ ನನ್ನ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೊರಟ್ಲು. ರಾತ್ರಿ ಎಲ್ಲ ನಡೆದ್ವಿ.
ನಡುರಾತ್ರಿಯ ಹೊತ್ತಿಗೆ ಒಂದು ಕಾಡಿಗೆ ಬಂದ್ವಿ. ಅಲ್ಲಿಂದ ಮುಂದೆ ನನ್ನ ಜೊತೆಗೆ 4 ಜನ ಗಂಡಸರಿದ್ದ ಮಾತಿನ ಧ್ವನಿ ಕೇಳಿಸ್ತಿತ್ತು. ಬೆಳಗಾಗ ತನಕ ನಡೆಸಿದ್ರು. ಬೆಳಕು ಹರಿದ ನಂತರ ಚೆನ್ನಾಗಿ ನಿದ್ದೆ ಬಂತು ನನಗೆ. ಊಟನೂ ಕೊಟ್ರು, ಮಲ್ಕೊಳ್ಳೋಕೆ ಚಾಪೆ ಕಂಬಳಿನೂ ಕೊಟ್ರು, ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ಕಣ್ಣು ಮಾತ್ರ ಬಿಚ್ಚಲಿಲ್ಲ. ನಾನಾಗೆ ಬಿಚ್ಕೊಂಡ್ರೆ ಕೊಂದು ಬಿಡ್ತೀನಿ ಅಂತ ಹೆದರಿಸಿದ್ರು. ಹೀಗೆ 3 ರಾತ್ರಿ ನಡೆದು ಯಾವ ದಿಕ್ಕಲ್ಲಿ ಯಾವ ಕಾಡಲ್ಲಿ ಎಷ್ಟು ದೂರ ಕ್ರಮಿಸಿದೆ ಅಂತ ಊಹೆನೂ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಅಂಥ ಸ್ಥಿತಿಯನ್ನು ಮುಟ್ಟಿದಾಗ ಕಣ್ಣಿನ ಕಟ್ಟನ್ನು ಬಿಚ್ಚಿದ್ರು. ಎದುರುಗಡೆ ಬಿದಿರಿನ ಗುಡಿಸಲುಗಳಿದ್ವು, ಬಿದಿರಿನ ಪಾತ್ರೆಗಳು, ಬಿದಿರಿನ ಅಟ್ಟಣಿಗೆ, ಕೂರ್ಲಿಕ್ಕೂ ಬಿದಿರಿನ ಚಾಪೆ. ಶುಭ್ರವಾಗಿತ್ತು ಜಾಗ. ಅರಮನೆ ಮುಂದೆ ಕೊಳಲು ಬಾರಿಸಿ ಕುಣಿಯಕ್ಕೆ ಬರ್ತಿದ್ನಲ್ಲ, ಅದೇ ನಾಗತರುಣ ಇದ್ದ. ಜೊತೆಗೆ ನಮ್ಮ ಹಿರಣ್ಯವತಿನೂ ಇದ್ಲು. ಅವಳು ಕೂಡ ನಾಗಳಂತೆ ಒಂದು ತುಂಡು ಅರವೆ ತೊಟ್ಕೊಂಡಿದ್ಲು. ಮೈ ಕೈಗಳಿಗೆಲ್ಲ ಬಣ್ಣ ಲೇಪಿಸ್ಕೊಂಡಿದ್ಲು. ತಲೆ, ಕೊರಳು, ತೋಳುಗಳಿಗೆಲ್ಲ ಬಣ್ಣ ಬಣ್ಣದ ಮಾಲೆ ಸುತ್ತಿ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಲು ಅಂತೀಯ. ನನ್ನ ಹತ್ರ ಬಂದ್ಲು, ಬಗ್ಗೆ ನಮಸ್ಕಾರ ಮಾಡಿದ್ಲು, ಆಶೀರ್ವಾದ ಬೇಡಿದ್ಲು. ನಮಸ್ಕಾರ ಮಾಡು ಅಂತ ಆ ಹುಡುಗನಿಗೂ ಹೇಳಿದ್ಲು. ಹಾಗೆ ಹೇಳಿದ್ಲು, ಪುರೋಹಿತ್ರೆ, ಆರ್ಯ ಸಂಪ್ರದಾಯದ ಮದುವೆ ಮಂತ್ರವನ್ನು ಒಂದಷ್ಟು ಹೇಳ್ಬಿಡಿ ಅಂತ ನಕ್ಕಳು. ಮುಖದಲ್ಲಿ ಯಾವುದೇ ಒಂದು ದುಃಖ ಇರಲಿಲ್ಲ. ಅವಳು ಮುಡ್ಕೊಂಡಿದ್ದ ಹೂವಿನ ಹಾಗೇನೆ ಅವಳು ಕೂಡ ಕಳಕಳಿಯಾಗಿದ್ಲು ಅಂತ ಹೋಮದತ್ತ ಹೇಳ್ತಾನೆ. ಆಗ ಮುದುಕನ್ಗೆ ಅಂದ್ರೆ ಶಲ್ಯನ್ಗೆ ಸಿಟ್ಟು ಬರುತ್ತೆ. ಸಾಕು ಬಿಡು, ಅವಳೇ ಹೋಗಿದ್ದಾಳೆ ಅಷ್ಟೇ ತಾನೆ, ಅವಳನ್ನು ಸೇರಿಸಿ ಇಡೀ ಕಾಡಿಗೆ ಬೆಂಕಿ ಹೊತ್ತಿಸ್ಬಿಡ್ಬೇಕು. ಆದ್ರೆ ಅದು ಯಾವ ಕಾಡು ಅಂತ ನಿಂಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಹೋಮದತ್ತ ಹೇಳ್ತಾನೆ, ಹಿಂತಿರುಗುವಾಗ ಕೂಡ ಕಣ್ಣು ಕಟ್ಟಿದ್ರು, ಊರು ಮುಟ್ಟೋ ತನಕ ಅದನ್ನು ಬಿಚ್ಚಿರ್ಲಿಲ್ಲ, ಬರೀ ರಾತ್ರಿ ಹೊತ್ತು ಪ್ರಯಾಣ ಮಾಡಿಸ್ತಿದ್ರು. ಮಹಾರಾಜ, ಕಣ್ಣು ಕಟ್ಟಿಸ್ಕೊಂಡ್ರೆ ಸಾಕು, ಮನುಷ್ಯನಿಗೆ ದಿಕ್ಕಿನ ಪರವೇನೆ ಬರೋದಿಲ್ಲ. ಕಟ್ಟಿದ ಮೇಲೆ ನಿಂತಲ್ಲೇನೆ ನನ್ನನ್ನು 20-30 ಸುತ್ತು ತಿರುಗಿಸಿದ ನಂತರ ನಡಿಗೆಯನ್ನು ಆರಂಭಿಸಿದ್ರು. ಊರು ಮುಟ್ಟಿದ ಮೇಲೆ 20 ಸುತ್ತು ಮತ್ತೆ ತಿರುಗಿಸಿದ್ರು. ಆಮೇಲೆ ಆ ಕಟ್ಟನ್ನು ಬಿಚ್ಚಿ ಆ ಮುದುಕಿ ಹೊರಟು ಹೋದ್ಲು ಅಂತ ಹೇಳ್ತಾನೆ. ಸರಿ, ನೀನು ಆ ಶಲ್ಯ ಮುಂಡೆದ್ರ ಕೈಲಿ ಏನಾದರೂ ಮಾತಾಡಿದ್ಯಾ ಅಂತ ಶಲ್ಯ ಸಿಟ್ಟಿನಿಂದಲೇ ಕೇಳ್ತಾನೆ. ಒಬ್ಬಳನ್ನೇ ಸನ್ಸೋಕ್ಕಾಗಲಿಲ್ಲ, ಅವಳು ಗಂಡ ಇದ್ದ ಜೊತೆಗೆ. ಈ ಥರ 4 ಹೆಂಗಸರಿದ್ರು. ನಾನು ಇದ್ದಿದ್ದೇ 2 ಗಳಿಗೆ. ಅದರಲ್ಲಿ ಮಧುಪ್ರಕ ಕೊಟ್ಟಳು, ಊಟಕ್ಕೆ ಬಡಿಸಿದ್ಲು. ನನ್ನನ್ನು ಹೊರಡಿಸೋ ಮುಂದೆ ನನ್ನ ಗಂಡನ ಕುಲದವರು ನನ್ನ ತವರು ರಾಜ್ಯದ ಮೇಲೆ ದಾಳಿ ಮಾಡಿದ ಹಾಗೆ ನಾನು ತಡಿತೀನಿ, ಅವ್ರಿಗೂ ಕೂಡ ನನ್ನ ಗಂಡನ ಕುಲದ ತಂಟೆಗೆ ಬರಬಾರ್ದು ಅಂತ ನೀವು ಹೇಳು ಅಂತ ನನಗೆ ಹೇಳಿದ್ಲು ಅಂತ ಹೋಮದತ್ತ ಹೇಳ್ತಾನೆ. ಈಗ ಶಲ್ಯನ ಮನಸ್ಸಿನ ತುಂಬ ಅರ್ಜುನನ ಚಿತ್ರ ತುಂಬಿಕೊಳ್ಳುತ್ತೆ. ಎಂತಹ ಬಿಲ್ಲುಗಾರಿಕೆ ಒಂದು, ಅದೆಷ್ಟು ವೇಗ, ಅದೆಷ್ಟು ಗುರಿ. ಇವತ್ತಿನ ಯುದ್ಧದಲ್ಲಿ ಕೂಡ ಕರ್ಣನ ಸಂಗಡ ಬಿದಿರು ಕಹಳೆ ಊದ್ಕೊಂಡು ಬಂದಂತಹ ನಾಗರ ಗುಂಪಿನ ಮೇಲೆ ಅವನ ಬಾಳುಗಳು ಬಂದು ಬೀಳೋ ರಭಸಕ್ಕೆ ಹ್ಯಾಕ್ ತಲ್ಲಣಿಸ್ಬಿಟ್ಟಿದ್ರ ಕಾಡು ಜನರು. ಅವನ ಜೊತೆ ಬರೋ ಸೈನಿಕರಿಗೂ ಕೂಡ ಎಷ್ಟು ಹುಮ್ಮಸ್ಸು, ಎಂತಹ ಬಾಣದ ರಭಸ. ಅವರು ಕೂಡ ವಿಷದಲ್ಲಿ ಅದ್ದಿದ್ದ ಬಾಣವನ್ನೇ ಬಿಡ್ತಿದ್ರಂತೆ ಅನ್ನೋ ಮೆಚ್ಚುಗೆಯ ಓಗದಲ್ಲಿ ಇದ್ದಕ್ಕಿದ್ದ ಹಾಗೆ ನನಗೆ ನಿಜವಾದ ಶತ್ರು ಯಾರು ಅನ್ನೋ ಒಂದು ಯೋಚನೆ ಶಲ್ಯನಿಗೆ ಬರುತ್ತೆ. ನಾಗರು ಇವತ್ತಲ್ಲ ನಾಳೆ ನಮ್ಮ ರಾಜ್ಯವನ್ನು ಕಬಳಿಸೋದಂತೂ ಖಂಡಿತಾನೆ. ಇಡೀ ನಾಗಕುಲದ ಶತ್ರು ಅಂದರೆ ಅರ್ಜುನ. ಇವರೆಲ್ಲ ದುರ್ಯೋಧನನ್ನು ಪರವಹಿಸಿದ್ದಾರೆ. ನಾನು ನೋಡಿದ್ರೆ ಒಬ್ಬ ಮೂರ್ಖ, ಕಡು ಮೂರ್ಖ. ನಾನು ಈಗಿಂದೀಗ್ಲೇ ಹೊರಟು ಬಿಡಬೇಕು, ಪಾಂಡವರ ಪಾಳ್ಯವನ್ನು ಸೇರಿಬಿಡಬೇಕು ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಹೋಮದತ್ತ ಹೇಳ್ತಾನೆ, ತುಂಬ ಹಸುವಾಗ್ತಿದ್ದೆ ನನಗೆ ಅಂತ. ಈ ಮಾತು ಶಲ್ಯನ ಮನಸ್ಸನ್ನು ತಲುಪೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವನೇ ಕೇಳ್ತಾನೆ, ಊರಿಂದ ಬಂದಿರೋನು ನೀನೇ ಏನಾದರೂ ತಂದಿರಬೇಕಲ್ವಾ, ಒಂದಿಷ್ಟು ಅರಳನ್ನೋ ಅಥವಾ ಏನಾದರೂ ಅಂತ ಕೇಳಿದಾಗ ಹೋಮದತ್ತ ಹೇಳ್ತಾನೆ, ಕುದುರೆ ಮೇಲೆ ಹಸಬೆ ಚೇಲೆ ಹೆರಡ್ಕೊಂಡು ಹೊರಟಿದ್ದೆ. ಕಾಲುಭಾಗ ಕೂಡ ಖರ್ಚಾಗಿರಲಿಲ್ಲ. ಯುದ್ಧರಂಗ 2 ದಿನದ ದಾರಿ ಅನ್ಬೇಕಾದ್ರೆ ಸೈನಿಕರು ಎದುರಾದ್ರು. ಯುದ್ಧದಿಂದ ಓಡ್ ಹೋದ ಗುಂಪುಗಳು ಇದ್ವವು. ಆ ಕಡೆ ತಮ್ಮ ದೇಶಗಳಿಗೆ ಹೋಗ್ತಾ ಇದ್ವು. ಯಾರೋ 4 ಜನ ಬಂದರು. ಪಯಣಿಗನೆ, ನಿನ್ನ ಗಂಟಲಿರೋದು ನಮಗೆ ಕೊಡು, ನಿನಗೆ ಧರ್ಮ ಬರುತ್ತೆ ಅಂತ ಅಂದರು. ನಾನು ಏನಾದರೂ ಹೇಳಕ್ಕೆ ಮೊದಲೇ ಅವರೇ ಅದನ್ನು ಕಿತ್ಕೊಂಡ್ರು. ನಾನು ಕೂಗ್ಕೊಂಡೆ. ಅದನ್ನು ಕೇಳಿದೆ ಇನ್ನೊಂದು ಗುಂಪು 10-12 ಜನರದ್ದು ಹತ್ರ ಬಂತು. ಇವ್ರ ಮೇಲೆ ಬಿತ್ತು. ನನ್ನ ಗಂಟನ್ನು ನನಗೆ ಬಿಡಿಸ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಅವರು ಅದನ್ನು ಕಿತ್ಕೊಂಡು ಹೊರಟೋದ್ರು. ಯಾಕೆ ಕಿರಿಚಿದೆ ಅಂತ ಇವರು ಮೇಲ್ ಬೀಳಕ್ಕೆ ಮೊದಲೇ ನಾನು ಕುದುರೆ ಹತ್ತಿ ಈ ಕಡೆ ಓಡ್ ಬಂದ್ಬಿಟ್ಟೆ. 2 ದಿನದಿಂದ ಹೊಟ್ಟೆಗೆ ಏನೂ ಇಲ್ಲ ಅಂತ ಹೋಮದತ್ತ ಹೇಳ್ತಾನೆ. ಅಷ್ಟೊತ್ತಿಗೆ ಸೇವಕ ಒಳಗೆ ಬರ್ತಾನೆ. ಬೆಂಕಿಗೆ 2 ತುಂಡುಗಳನ್ನು ಇಟ್ಟು ಬೆಳಕು ಮಾಡಿ ಹೋಗ್ತಾನೆ. ಈಗ
ಶಲ್ಯನಿಗೆ ಮತ್ತೆ ಯೋಚನೆ ಶುರುವಾಗುತ್ತೆ. ನನ್ನ ನಿಜವಾದ ಶತ್ರು ಯಾರು? ನಾಗರೋ ಅಥವಾ ದುರ್ಯೋಧನನೋ ಅಥವಾ ಅರ್ಜುನನೋ ಅಂತ ಯೋಚನೆ ಮಾಡ್ಕೊಳ್ತಾ ಇರಬೇಕಾದ್ರೆ ಪುರೋಹಿತ ಹೇಳ್ತಾನೆ, ಮಹಾರಾಜ, ಈ ಯುದ್ಧ ಹುಟ್ಟಿರೋ ಸ್ಥಿತಿಯನ್ನು ನಾನು ದಾರಿಲಿ ವಿಚಾರಿಸ್ಕೊಂಡು ಬಂದೆ. ನಮ್ಮ ರಾಜಕುಮಾರರ ಸಾವು ಮಾತ್ರ ನನಗೆ ಗೊತ್ತಾಗಿರಲಿಲ್ಲ. ನೀನು ಇನ್ನಿಲ್ಲಿದ್ದೇನು ಮಾಡ್ತೀಯಾ? ಸುಮ್ಮನೆ ಊರಿಗೆ ಹೊರಟ್ಬಿಡೋಣ. ನೀನು ರಾಜಧಾನಿಯಲ್ಲಿ ಸುಮ್ಮನೆ ಇದ್ರೂ ಕೂಡ ಎಷ್ಟೋ ಧೈರ್ಯ ಬರುತ್ತೆ ಎಲ್ರಿಗೂ. ನಿನ್ನನ್ನು ಬಿಟ್ಟು ರುಕ್ಮರಥ ರಾಜ ಹಳ್ಳಿಗಳ ಕಡೆ ಸಂಚರಿಸಿ ಜನರಲ್ಲಿ ಧೈರ್ಯವನ್ನು ಹುಟ್ಟಿಸ್ತಾನೆ. ಹೊಸಬರನ್ನು ಕೂಡಿಸಿ ತರಬೇತಿ ಕೊಟ್ಟು ಸೈನ್ಯವನ್ನು ಬಲಪಡಿಸಿದ್ರೆ ನಮ್ಮ ರಾಜ್ಯಕ್ಕೂ ಒಳ್ಳೆಯದು. ಆಮೇಲೆ ಸಾಧ್ಯ ಆದರೆ ನಾಗರ ವಶದಲ್ಲಿರುವ ನೆರೆ ರಾಜ್ಯಗಳನ್ನು ಬಿಡಿಸಿಕೊಟ್ರೆ ನಮಗೂ ಒತ್ತಾಸೆ ಇರುತ್ತೆ ಅಂತಾನೆ. ಈಗ ಶಲ್ಯನ ಮನಸ್ಸಿಗೆ ಒಂದು ದಾರಿ ತೋಚಕ್ಕೆ ಪ್ರಾರಂಭ ಆಗುತ್ತೆ. ತನ್ನ ಊರು, ತನ್ನ ಮನೆ, ತನ್ನ ಮಗ, ಸೊಸೆ, ಮೊಮ್ಮಕ್ಕಳು, ಪ್ರಜೆಗಳನ್ನು ನೋಡೋ ಆಸೆ ಹಠಾತ್ತನೆ ಹುಟ್ಟುತ್ತೆ. ಆಸೆ ದೊಡ್ಡದಾಗ್ತಾ ಹೋಗುತ್ತೆ. ಅರ್ಜುನ ಎಂಥ ವೀರ ಆದರೂ ಕೂಡ ಶತ್ರು, ನನ್ನ ಇಬ್ಬರು ಮಕ್ಕಳನ್ನು ಕೊಂದವನು ಅನ್ನೋ ನೆನಪು ಕೂಡ ಶಲ್ಯನಿಗೆ ಆಗುತ್ತೆ. ಇನ್ನು ದುರ್ಯೋಧನ ಅಂತೂ ಈಗ ನಾಗರನ್ನೇ ಅವಲಂಬಿಸಿದ್ದಾನೆ. ಕುರುನಾಡಿನವರ ಸಹವಾಸನೆ ಹೇಸಿಗೆ ಅಂತ ಶಲ್ಯನ್ಗನ್ಸುತ್ತೆ. ಇವತ್ತು ರಾತ್ರಿ ಕಳೆದು ಬಿಡಲಿ, ಚಳಿ ಕತ್ತಲು, ನಿನ್ನ ಕುದುರೆನೂ ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ. ಬೆಳಗ್ಗೆ ನಾನೊಂದು ರಥ, ಒಂದು ಜೋಡಿ ಕುದುರೆಗಳನ್ನು ಹುಡುಕಿಸ್ತೀನಿ. ಹೊತ್ತು ಹುಟ್ಟಿದ ತಕ್ಷಣ ನಾನು, ನೀನು, ನೀಪ ಮೂವರು ಇಲ್ಲಿಂದ ಬಿಡುಗಡೆ ಪಡೆದು ಬಿಡೋಣ ಅಂತಾನೆ. ಅಷ್ಟರಲ್ಲಿ ಬೆನ್ನಲ್ಲಿ ಮತ್ತೆ ಕಡಿತ ಶುರು ಆಗುತ್ತೆ. ಎಡಗೈ ಬೆನ್ನಿನ ಕಡೆಗೆ ತಿರುಗೋಕೆ ಮೊದಲನೇ ಮತ್ತೆ ಮೊಮ್ಮಗಳ ನೆನಪಾಗುತ್ತೆ. ಹಾಳಾದವಳು ಅಂತ ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಹೊರಗಡೆ ರಥಗಳ ಸದ್ದು ಬರುತ್ತೆ. ದುರ್ಯೋಧನಂದ ಅಂತ ಅಂದ್ಕೊಂಡಾಗ ನೀಪ ಒಳಗೆ ಬರ್ತಾನೆ. ಅದನ್ನೇ ವರದಿ ಮಾಡ್ತಾನೆ. ಸೇನಾನಿ ಖಡ್ಗ ಜೊತೆಗೆ ಬಂದಿರಬಹುದು ಅವನು. ಇಷ್ಟಕ್ಕೂ ಭೀಷ್ಮ ಯಾವ ದೊಡ್ಡ ಸೇನಾನಿ? ಈ ಯುದ್ಧದಲ್ಲಿ ಅವನು ಮಾಡಿದ ಪೌರುಷ ಆದರೂ ಏನು ಅಂತ ಮನಸ್ಸಿನಲ್ಲಿ ತಾನೇ ಯಾವುದೋ ಒಂದು ವಾದವನ್ನು ಸಿದ್ಧ ಮಾಡ್ಕೊಳ್ತಾ ಇರಬೇಕಾದ್ರೆ ದುರ್ಯೋಧನ ಒಳಗೆ ಬರ್ತಾನೆ. ಅವನ ಹಿಂದೆನೆ ಅಶ್ವತ್ಥಾಮ, ಕೃಪಾಚಾರ್ಯ ಬರ್ತಾರೆ. ದುರ್ಯೋಧನ, ಇಲ್ಲಿ ನೋಡು, ನನ್ನ ಅರಮನೆಯ ಪುರೋಹಿತ ಸುದ್ದಿ ತಂದಿದ್ದಾನೆ. ನಮ್ಮ ನೆರೆ ರಾಜ್ಯಗಳ ನಾಗರುಗಳು ಆಕ್ರಮಿಸ್ಕೊಂಡಿದ್ದಾರಂತೆ. ರುಕ್ಮರಥನ ಸ್ಥಿತಿ ಸೂಜಿ ಮೇಲೆ ನಿಂತ ಹಂಗಾಗಿದೆ. ಅವ್ರು ಯಾವತ್ತೂ ನಮ್ಮ ರಾಜ್ಯಕ್ಕೆ ನುಗ್ಗುತ್ತಾರೋ ನಾಗಕುಲವನ್ನು ಸುತ್ತುಗಟ್ಟಿ ಸುಡಿಸ್ಬೇಕು. ಅದಕ್ಕೆ ಅರ್ಜುನನ್ನೇ ಸರಿ. ನಾನೀಗ ಅವನ ಪಾಳಯಕ್ಕೆ ಹೋಗಿ ಅವನನ್ನು ಕರ್ಕೊಂಡು ನನ್ನೂರಿಗೆ ಹೊರಟು ಬಿಡ್ತೀನಿ ಅಂತ ಏನೇನೋ ಹೇಳಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಮಾತುಗಳು ಸರಿಯಾಗಿ ರೂಪುಗೊಳ್ಳದೆ ತೊದಲುತ್ತಾ ಮಾತನ್ನು ನಿಲ್ಲಿಸ್ತಾನೆ. ಅಷ್ಟರಲ್ಲಿ ದುರ್ಯೋಧನ ಹೇಳ್ತಾನೆ, ಮಾವ, ನೆನ್ನೆ ತಾನೇ ನಿನ್ನಿಬ್ಬರು ಮಕ್ಕಳನ್ನು ಕೊಂದಿದ್ದಾನ ಅವನ ಸಹಾಯ ಕೇಳಕ್ಕೆ ಹೋಗ್ತಾ ಇದೆಯಲ್ಲ, ಇದು ಕ್ಷತ್ರಿಯರಿಗೆ ಉಚಿತವೇ ಅಂತ ಕೇಳ್ತಾನೆ. ಶಲ್ಯನಿಗೆ ದಡಕ್ಕನೆ ಅಡ್ಡಗಾಲು ಕೊಟ್ಟಂಗಾಗತ್ತೆ. ಸರಿ, ಹಾಗಾದರೆ ಅವನು ಬೇಡ, ನಾನಾದರೂ ಊರಿಗೆ ಹೋಗ್ತೀನಿ. ಇಬ್ಬರು ಮಕ್ಕಳು ಮತ್ತು ಇಷ್ಟು ದೊಡ್ಡ ಸೈನ್ಯವನ್ನು ಬಲಿ ಕೊಟ್ಟಿದ್ದಾಯ್ತಲ್ಲ ಅಂತ ಬಡಬಡಿಸ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನಿನ್ನ ದುಃಖ ನನಗೆ ಅರ್ಥ ಆಗುತ್ತೆ ಮಾವ. ನಿನ್ನ ಮಕ್ಕಳನ್ನು ಕೊಂದ ಅವನನ್ನು ನಾಳೆ ಮುಗಿಸ್ಬಿಡೋಣ. ಆನಂತರ ನಮ್ಮ ಸೈನ್ಯ ಜೊತೆಗೆ ಹೋಗಿ ನಿನ್ನ ನೆರೆ ರಾಜ್ಯಗಳನ್ನು ಬಿಡಿಸಿ ಆ ನಾಗರನ್ನು ಸುಟ್ಟು ಬರೋಣ. ನಾನೇ ಆ ಕೆಲಸ ಮಾಡಿಕೊಡ್ತೀನಿ ಅಂತಾನೆ. ಆದರೆ ನಿನ್ನ ಸೈನ್ಯದಲ್ಲೇ ನಾಗರಿದ್ದಾರಲ್ಲ, ಹೇಗೆ ಮಾಡ್ತೀಯಾ ಅಂತ ಶಲ್ಯ ಕೇಳಿದಾಗ ಅವರು ಅರ್ಜುನನ್ನು ಕೊಲ್ಲಕ್ಕೆ ಮಾತ್ರ ಬಂದಿರೋರು. ಅನಂತರ ಅವರನ್ನು ಸುತ್ತುವರೆದು ಮುಗಿಸ್ಬಿಡೋಣ. ನಿನ್ನ ಊರಿಗೂ ಹೋಗೋಣ. ಈಗ ಎದ್ದು ನಿಂತ್ಕೊ. ಸೇನಾಪತಿ ಪದದ ಈ ಖಡ್ಗವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಶಲ್ಯ ಎದ್ದೇಳೋದಿಲ್ಲ. ಎದ್ದು ನಿಲ್ಸಕ್ಕೆ ಸಹಾಯ ಮಾಡೋ ಹಾಗೆ ದುರ್ಯೋಧನ ಅವನ ಬಲತೋಳನ್ನು ಹಿಡಿದು ಮೇಲಕ್ಕೆ ಎಬ್ಬಿಸ್ತಾನೆ. ಆಗ ಕೃಪಾಚಾರ್ಯರು ಹೇಳ್ತಾರೆ, ಮಂತ್ರರಾಜ, ನೀನು ಸೇನಾನಿ ಆದರೂ ಕೂಡ ವಾಸ್ತವವಾಗಿ ಯುದ್ಧವನ್ನು ಈ ಮಹಾರಾಜನ ನಿರ್ವಹಿಸ್ತಾನೆ. ಪಾಂಡವ್ರ ಕಡೆ ನೋಡು, ಆರಂಭದಲ್ಲಿ ಸೇನಾನಿ ಆದವನು ಇನ್ನೂ ಬದುಕಿದ್ದಾನೆ. ನಮ್ಮ ಅದೃಷ್ಟ ನೋಡು ಎಷ್ಟು ಕೆಟ್ಟದ್ದು. ರಾಜನೇ ಸೇನಾನಿ ಆಗೋದು ನಮ್ಮ ಪಕ್ಷದಲ್ಲಿ ಯಾವ ಗಣ್ಯರು ಇಲ್ಲ ಅನ್ನೋದು ಸೂಚಿಸ್ದಂಗಾಗತ್ತೆ. ಹಾಗಾಗಿ ನೀನು ನಾಮ ಮಾತ್ರಕ್ಕಾದರೂ ಸೇನಾಪತಿ ಆಗಬೇಕು. ನಿನ್ನನ್ನು ಬಿಟ್ಟರೆ ಕಿರೀಟಧಾರಿಯಾದ ಬೇರೆ ಯಾರು ನಮ್ಮ ಕಡೆ ಉಳ್ಕೊಂಡಿಲ್ಲ. ಇಷ್ಟು ದಿನ ಹಸ್ತಿನಾವತಿಯ ಆತಿಥ್ಯ ಸ್ವೀಕರಿಸಿದ್ದಕ್ಕೆ ಇಷ್ಟನ್ನು ಒಲ್ಲೆ ಅಂದರೆ ನಿನ್ನ ಆರ್ಯ ಧರ್ಮ ಉಳಿಯುತ್ತ್ಯಾ ಅಂತಾನೆ. ಶಲ್ಯನಿಗೆ ತಿಳಿದಂಗಾಗತ್ತೆ. ಮೊಮ್ಮಗಳು, ನಾಗರು, ಅರ್ಜುನ, ಅವನಿಂದ ಸತ್ತ ಇಬ್ಬರು ಮಕ್ಕಳು, ಸುತ್ತುವರೆದು ಬೆಂಕಿ ಹೊಚ್ಚೆ ಉರಿಸುವಂತಹ ಕಾಡು ಮೊದಲಾಗಿ ಹಲವು ನೆನಪುಗಳು, ಕಲ್ಪನೆಗಳು ಮನಸ್ಸಿನಲ್ಲಿ ಕಲಿಸ್ಕೊಳ್ಳುತ್ತವೆ.
ಇದ್ದಕ್ಕಿದ್ದ ಹಾಗೆ ಭೀಷ್ಮನ ಮೇಲೆ ಸಿಟ್ಟು ಬರುತ್ತೆ. ಅಲ್ಲ, ಎಲ್ಲ ಬಿಟ್ಟು ಅವನ ಮೇಲೆ ಯಾಕೆ ನನಗೆ ಸಿಟ್ಟು ಅನ್ನೋ ಒಂದು ಅರಿವು ಮೂಡುತ್ತೆ. ಹೋಮದತ್ತ, ನಾಳೆ ಒಂದು ದಿವಸ ಸುಧಾರಿಸ್ಕೊ, ನಾಳದ ಬೆಳಗ್ಗೆ ನಾವು ಮೂವರು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳ್ತಾನೆ. ಇನ್ನು ಕತೆ ಮತ್ತೆ ಹಸ್ತಿನಾವತಿ ಕಡೆಗೆ ಬರುತ್ತೆ. ಅರಮನೆಯಲ್ಲಿ ಒಬ್ಬ ದಾಸಿ ಧೃತರಾಷ್ಟ್ರನ ಹತ್ರಕ್ಕೆ ಓಡಿ ಬರ್ತಾಳೆ. ಕೃಪಾಚಾರ್ಯರು ಊರಿಗೆ ಬಂದಿದ್ದಾರೆ ಅಂತ ಹೇಳ್ತಾಳೆ. ಕರ್ಕೊಂಡು ಬಾ, ಓಡ್ ಹೋಗು, ಈ ಸಂಜಯನ್ಗಂತೂ ತಲೆನೇ ಇಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಗಾಂಧಾರಿ ಪಲ್ಲಂಗದ ಮೇಲೆ ಮಲ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತಿಗೆನೆ ಆ ದಾಸಿ ಹಿಂತಿರುಗಿ ಬರ್ತಾಳೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಆಚಾರ್ಯ ಬಾ, ಸೀದಾ ಅರಮನೆಗೆ ಬಂದಿದೆ, ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ದಾಸಿ ಹೇಳ್ತಾಳೆ, ಅಂಗಳದಲ್ಲಿ ಬರ್ತಾ ಇದ್ದಾರೆ ಅವರು, ಇನ್ನೂ ಇಲ್ಲಿಲ್ಲ, ಸುಸ್ತಾಗಿದ್ದಾರೆ, ಬೇಗ ನಡೆಯೋ ಶಕ್ತಿನೂ ಅವ್ರಿಗಿಲ್ಲ ಅಂತಾಳೆ. ಆನಂತರ ಕೃಪಾಚಾರ್ಯರು ಬರ್ತಾರೆ. ಮಹಾರಾಜ ಚಿರಾಯು ಆಗು ಅಂದ್ಬಿಟ್ಟು ಆಶೀರ್ವಾದದ ಮಾತು ಹೇಳಿ ತಕ್ಷಣ ಕುಸಿದ ಹಾಗೆ ಕೂತು ಬಿಡ್ತಾರೆ. ಆಗ ಧೃತರಾಷ್ಟ್ರ ಕೇಳ್ತಾನೆ, ಆಚಾರ್ಯರೇ, ಯುದ್ಧರಂಗದಿಂದ ಬಂದಿರಬೇಕು ನೀವು, ನಾನು ಸುದ್ದಿಗಾಗಿ ಪರಿತಪಿಸ್ತಿದ್ದೀನಿ, ನಿಮಗೆ ಗೊತ್ತಿರೋದಿಲ್ಲ, ಬೇಗ ಹೇಳಿ ಅಂದಾಗ ಆಚಾರ್ಯರು ನಿಜವಾಗ್ಲೂ ಬಳಲಿರ್ತಾರೆ. ಇನ್ನು ಬರ್ತಿದ್ದ ಏದುಸರನ್ನ ತಡ್ಕೊಳ್ಳೋಕ್ಕೂ ಅವ್ರಿಗೆ ಶಕ್ತಿ ಇರೋದಿಲ್ಲ. ಹೇಳೋ ಅಂತಹ ಮುಖ್ಯ ಸುದ್ದಿನೇ ಇದೆ, ಆದರೆ ನನಗೆ ಮಾತಾಡಲಿಕ್ಕೆ ಶಕ್ತಿನೇ ಇಲ್ಲ. 3 ದಿನ ಆಯಿತು, ನನ್ನ ಹೊಟ್ಟೆಗೆ ಏನು ಆಹಾರ ಇಲ್ಲ. ಯುದ್ಧ ಶಿಬಿರದಲ್ಲೂ ಕೂಡ ಒಲೆ ಹಚ್ಚಿ 4 ದಿನ ಆಗಿರಬೇಕು ಅಂತ ಕೃಪಾಚಾರ್ಯ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಸೊಸೆಯರು ಹೇಳಿದ್ರು ಆಚಾರ್ಯರೇ, ಈ ಅರಮನೆ ಆಶ್ರಯದಲ್ಲಿ ನೀನು ಯಾವತ್ತನ್ನ ಉಪವಾಸ ಇದ್ದ ದಿನ ಇದ್ದಿತ್ತ? ಈಗ ನೋಡು ಎಂತಹ ದುಸ್ಥಿತಿ ಬಂದಿದೆ ಅಂತ ಹೇಳುವಾಗ ಮಹಾರಾಜನಿಗೂ ಕೂಡ ದುಃಖ ಒತ್ತರಿಸ್ಕೊಂಡು ಬರುತ್ತೆ. ಅರಮನೆಯಲ್ಲೂ ಕೂಡ ನಿನ್ನೆಯಿಂದ ಯಾರಿಗೂ ಆಹಾರವೇ ಇಲ್ಲ. ಇಡೀ ಹಸ್ತಿನಾವತಿಯಲ್ಲಿ ಒಂದು ಕಾಳು ಧಾನ್ಯ ಕೂಡ ಇಲ್ಲ. ಕೆಲವು ದಾಸಿಯರನ್ನ ಹತ್ತಿರದ ಹಳ್ಳಿಗಳಿಗೆ ಕಳಿಸಿದ್ದೆ. ಹಳ್ಳಿ ಜನರು ಕೂಡ ಎಷ್ಟು ನೀಚರು ಅಂತೀಯ. ನೀವು ರಾಜಪ್ರತಿನಿಧಿಗಳು, ಬನ್ನಿ ಬನ್ನಿ, ನಮ್ಮ ಮನೆಗಳನ್ನೆಲ್ಲ ಶೋಧಿಸಿ ನೋಡಿ ಅಂದ್ಬಿಟ್ಟು ಒಳಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ರಂತೆ. ಇದ್ದದ್ದನ್ನೆಲ್ಲ ಯುದ್ಧಕ್ಕೆ ಅಂದ್ಬಿಟ್ಟು ನಿಮ್ಮ ಪ್ರತಿನಿಧಿಗಳೇ ದೋಚ್ಕೊಂಡು ಹೋಗಿದ್ದಾರೆ. ನಮಗೆ ನಿಟ್ಟುಪವಾಸ. ಈಗ ಅರಮನೆ ಉಗ್ರಾಣದಿಂದಲೇ ನೀವೇನಾದರೂ ನಮಗೆ ಕೊಟ್ರೆ ನಾವು, ನಮ್ಮ ಮಕ್ಕಳು ಮರಿಗಳ ಜೀವ ಉಳಿಯುತ್ತೆ ಅಂತ ಅಂದ್ರಂತೆ. ಆದರೆ ನಿಟ್ಟುಪವಾಸ ಮಾಡೋರು ಗಟ್ಟಿಮುಟ್ಟಾಗಿರ್ತಾರೇನು? ಅವರು ಸುಳ್ಳು ಹೇಳಿದ್ದಾರೆ. ವಾಸ್ತವವಾಗಿ ಧಾನ್ಯಗಳನ್ನು ಮಡಿಕೆ ಗುಡಾಣಗಳಲ್ಲಿ ತುಂಬಿ ಕಾಡಿನ ಗಿಡಗಚ್ಚೆಗಳ ಸಂದಿಯಲ್ಲಿ ಹೂತಿಟ್ಟಿದ್ದಾರಂತೆ. ಹಗೆವುಗಳ ಜಾಗಗಳ ಮೇಲೆ ಕಲ್ಲು ಮುಳ್ಳು ಹಾಕಿ ಯಾರಿಗೂ ಗುರುತು ಸಿಕ್ಕದ ಹಾಗೆ ಮುಚ್ಚಿದಾರಂತೆ. ಜನಗಳಷ್ಟು ದೇಶದ್ರೋಹಿಗಳು ಯಾರೂ ಇಲ್ಲ ನೋಡಿ. ಹಾಗೆ ಈ ದೇಶದ ಸಮಸ್ತ ಜನಗಳು ಕೂಡ ದೇಶದ್ರೋಹಿಗಳೇನೆ. ನಮ್ಮ ಪೂರ್ವಜರು ಕಟ್ಟಿ ಬೆಳೆಸಿ ವಿಸ್ತರಿಸಿದ್ದ ಕುರುನಾಡಿನ ಸಮಸ್ತ ಪ್ರಜೆಗಳು ದೇಶದ್ರೋಹಿಗಳು ಅಲ್ವಾ ಆಚಾರ್ಯರೇ ಅಂತ ಧೃತರಾಷ್ಟ್ರ ಉದ್ವೇಗದಿಂದ ಹೇಳ್ತಾನೆ. ಆಗ ಕೃಪಾಚಾರ್ಯ ಸುಮ್ಮನಿರ್ತಾನೆ. ಮಹಾರಾಜ ಮಾತನ್ನು ಮುಂದುವರಿಸ್ತಾನೆ. ಜನಗಳಲ್ಲಿ ದೇಶ ಪ್ರೇಮವನ್ನು ಬಿತ್ತಿ ಬೆಳೆಸೋದು ಈಗ ನಮ್ಮ ಮುಂದಿರೋ ಸಮಸ್ಯೆ ಅಲ್ವೇ ಅಂತ ಧೃತರಾಷ್ಟ್ರ ಕೇಳಿದಾಗ ಕೃಪಾಚಾರ್ಯ ಹೇಳ್ತಾನೆ, ಮಹಾರಾಜ ಈಗ ಒಂದೇ ಒಂದು ತುತ್ತನ್ನು ಹೇಗಾದರೂ ಹೊಂದಿಸಿ ಹೊಟ್ಟೆಗೆ ಹಾಕೋದು ನನ್ನ ಸಮಸ್ಯೆ, ಬೇರೆ ಸಮಸ್ಯೆ ಏನೂ ಇಲ್ಲ ನನಗೆ. ದೇಶ ಪ್ರೇಮದಿಂದ ತಾನೇ ನಾನು 18 ದಿನ ಯುದ್ಧರಂಗದಲ್ಲಿ ಪರಿಪಾಟಲ್ಪಟ್ಟಿದ್ದು. ಇವತ್ತಿನ ದಿವಸ ಬೆಳಗ್ಗೆ ಮನೆಗೆ ಬಂದು ನೋಡ್ತೀನಿ, ಹೊರಡೋಕ್ಕೆ ಮುಂಚೆ ಒಂದಿಷ್ಟು ಜವೆ ಒಂದಿಷ್ಟು ಹಿಟ್ಟುಗಳನ್ನು ಇಟ್ಟಿದ್ದೆ. ಈಗ ನೋಡಿದ್ರೆ ಹೆಗ್ಗಣಗಳು ಮಡಿಕೆಗಳನ್ನು ಒಡೆದು ಹಾಕಿವೆ. ಒಂದು 20-25 ಅಥವಾ 30 ದಿನ ಇಲ್ದಿದ್ದಕ್ಕೇನೆ ಇಡೀ ಮನೆಯ ಗೋಡೆಗಳೆಲ್ಲ ಬಗೆದು ಆ ಹೆಗ್ಗಣಗಳು ಡೊಗರು ಮಾಡಿಬಿಟ್ಟಿವೆ. ಒಂದು ಮಳೆ ಬಂದರೆ ಸಾಕು, ನನ್ನ ಮನೆ ಕುಸಿದು ಹೋಗುತ್ತೆ. ಇನ್ನು ನನ್ನ ಗತಿ ಏನು ಈ ವಯಸ್ಸಲ್ಲಿ? ಇದು ನನ್ನ ಸಮಸ್ಯೆ ಅಂತ ಕೃಪಾಚಾರ್ಯ ಹೇಳ್ತಾನೆ. ಆಗ ಹತ್ರ ನಿಂತಿದ್ದ ದಾಸಿ ಆಚಾರ್ಯರಿಗೆ ಕೈ ಸನ್ನೆ ಮಾಡಿ ಸದ್ದಾಗದಂತೆ ಹೊರಗೆ ನಡೀತಾಳೆ. ಅವರು ಕೂಡ ಎದ್ದು ಅವಳ ಹಿಂದೆನೆ ಹೋಗ್ತಾರೆ. ಆಕೆ ತನ್ನ ಬಾಯಿಯನ್ನು ಅವ್ರ ಕಿವಿ ಹತ್ತಿರಕ್ಕೆ ತಂದು ಪಿಸು ಮಾತಲ್ಲಿ ಹೇಳ್ತಾಳೆ, ಮಹಾರಾಜನಿಗೆ ಬೇಗ ಒಂದಷ್ಟು ಸುದ್ದಿ ಹೇಳಿಬಿಡಿ, ನನಗೂ ಕೇಳೋ ಆಸೆ ಇದೆ. ಆಮೇಲೆ ನನ್ನ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮಲ್ಲಿ ನಿಮಗೆ ಬೇಯಿಸಿದ ಗೆಣಸಿದೆ, ಕೊಡ್ತೀನಿ. ನನ್ನ ಸೊಸೆ ಕಾಡಲ್ಲಿ ಹುಡ್ಕೊಂಬಂದು ತಂದಿದ್ದಾಳೆ, ಆದರೆ ಯಾರಿಗೂ ಇದನ್ನು ಹೇಳಬೇಡಿ ಅಂತ ಹೇಳ್ತಾಳೆ. ಆಚಾರ್ಯರ ಮುಖ ಕೃತಜ್ಞತೆಯಿಂದ ತುಂಬುತ್ತೆ. ನಿನ್ನ ವಂಶ ಬೆಳಿಲಮ್ಮ ಅಂತ ದಾಸಿಗೆ ಆಶೀರ್ವದಿಸ್ತಾರೆ. ಮತ್ತೆ ಒಳಗೆ ಬಂದು ಕೂತಾಗ ಧೃತರಾಷ್ಟ್ರ ಕೇಳ್ತಾನೆ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಅಂದಾಗ, ಜಲಬಾಧೆ ತೀರಿಸ್ಬೇಕಿತ್ತು, ಅದಕ್ಕೆ ಹೋಗಿದ್ದೆ ಅಂತ ಕೃಪಾಚಾರ್ಯರು ಹೇಳ್ತಾರೆ. ಸರಿ, ಯುದ್ಧದ ವಿಷಯವನ್ನು ಹೇಳು
ಅಂತ ಹೇಳಿಬಿಟ್ಟು ದಾಸಿ ಆಚಾರ್ಯನಿಗೆ ಒಂದು ಮೊಗೆ ನೀರು ತಂದು ಕೊಡು, ಅದನ್ನಾದರೂ ಕುಡಿದು ಹೇಳಲಿ ಅವರು ಅಂತ ಹೇಳ್ತಾನೆ. ಮೊದಲಿಂದ ಹೇಳಬೇಕಾ ಅಂತ ಕೃಪಾಚಾರ್ಯ ಕೇಳಿದಾಗ, ಬೇಡ, ದುಶ್ಯಾಸನ ಕರ್ಣರು ಸತ್ತದ್ದು ಗೊತ್ತಾಗಿದೆ, ಆಮೇಲೆ ಶಕುನಿ ಮತ್ತು ಶಲ್ಯರು ಸತ್ತಿದ್ದೂ ಗೊತ್ತಾಯಿತು, ಮುಂದೇನಾಯಿತು ಅಂತ ಕೇಳಿದಾಗ ಕೃಪಾಚಾರ್ಯರು ಹೇಳ್ತಾರೆ, ಶಕುನಿ ಮತ್ತು ಶಲ್ಯರು ಸತ್ತ ಮೇಲೆ ಯುದ್ಧನೇ ಆಗಲಿಲ್ಲ, ಆಗೋದಕ್ಕೇನಾದರೂ ಉಳಿದಿದ್ರೆ ತಾನೆ, ಸೈನ್ಯ, ರಥ, ಕುದುರೆ, ಆನೆ ಏನೂ ಉಳಿದಿರಲಿಲ್ಲ ಅಂತ ಹೇಳ್ತಾರೆ. ದುರ್ಯೋಧನ ಶತ್ರುಗಳಿಗೆ ಸಿಕ್ಕೊಂಡ ಅಂತ ಧೃತರಾಷ್ಟ್ರ ಕೇಳಿದಾಗ, ಅದನ್ನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೃಪಾಚಾರ್ಯ ಹೇಳ್ತಾನೆ. ಅವನನ್ನು ಕೊಲ್ಲಿಲ್ಲ ತಾನೆ ಅವರು ಅಂತ ಧೃತರಾಷ್ಟ್ರ ಆತಂಕದಿಂದ ಕೇಳಿದಾಗ, ಇಲ್ಲ ಅಂತ ಕೃಪಾಚಾರ್ಯ ಹೇಳ್ತಾನೆ. ಸರಿ, ಹಾಗಾದರೆ ವಿವರವಾಗಿ ಹೇಳು ಅಂದ್ಬಿಟ್ಟು, ಗಾಂಧಾರಿ ಕೇಳಿಸ್ಕೊ, ದುರ್ಯೋಧನನ್ನು ಕೊಲ್ಲಲಿಲ್ವಂತೆ, ಉಳ್ಕೊಂಡಿದ್ದಾನಂತೆ. ಸರಿ, ನಮ್ಮ ವಂಶ ಪೂರ್ತಿ ಹಾಳಾಗಿಲ್ಲ, ಸರಿ ಹೇಳು ಹೇಳು ಅಂತ ಮತ್ತೆ ಅವಸರ ಮಾಡ್ತಾನೆ. ಗಾಂಧಾರಿನು ಎದ್ದು ಕೂತ್ಕೊತಾಳೆ. ದಾಸಿ ಒಂದು ಹಿಡಿ ಬೆಲ್ಲದ ಪುಡಿ, ಒಂದು ಮೊಗೆ ನೀರು ತಂದು ಕೊಡ್ತಾಳೆ. ಅದನ್ನು ಕುಡಿದ ನಂತರ ಆಚಾರ್ಯರಿಗೆ ಸ್ವಲ್ಪ ಮಾತಾಡೋ ಶಕ್ತಿ ಬರುತ್ತೆ. ಅವ್ರು ಹೇಳ್ತಾರೆ, ದುರ್ಯೋಧನ ಮಹಾರಾಜ ತಲೆ ತಪ್ಪಿಸ್ಕೊಂಡ್ಬಿಟ್ಟ, ಪಾಪ ಇನ್ನೇನು ಮಾಡ್ತಾನೆ, ಶಲ್ಯ ಶಕುನಿಯರನ್ನು ಕೊಂದ ನಂತರ ಒಬ್ಬನೇ ಒಬ್ಬ ಸೈನಿಕನು ಉಳಿದ ಹಾಗೆ ಶತ್ರುಗಳು ಸುತ್ತುವರೆದು ಕೊಚ್ಚಿ ಹಾಕ್ಬಿಟ್ಟಿದ್ರು. ಒಂದೇ ಒಂದು ಕುದುರೆನೂ ಉಳಿದಿರಲಿಲ್ಲ. ನಮ್ಮ ಶಿಬಿರಕ್ಕೂ ಕೂಡ ಬೆಂಕಿ ಹಾಕ್ಬಿಟ್ಟಿದ್ರು. ಉಳಿದಿದ್ದ ಅಲ್ಪ ಸ್ವಲ್ಪ ಬಾಣಗಳ ಸಂಗ್ರಹ ಅದೆಷ್ಟೋ ಜಟಪಟಗುಟ್ಕೊಂಡು ಉರಿದು ಹೋಯಿತು. ಮಹಾರಾಜನ ಕಾಸ ಸೇವಕರು ಅವರೇನು ಯುದ್ಧ ಮಾಡೋರು ಅಲ್ಲ. ಹಾಗೆ ನನ್ನಂಥ ಮುದುಕರು ಕೂಡ ಒಂದು 4-5 ಜನ ಉಳಿದಿರಬೇಕು. ಶತ್ರುಗಳು ಒಂದು ಕಡೆಯಿಂದ ಇಡೀ ಯುದ್ಧರಂಗವನ್ನು ಶೋಧಿಸ್ತಾ ನಡೆದ್ರು. ಅವ್ರ ಕಡೆ 5 ಜನ ಸಹೋದರರು, ಅವರ 5 ಮಕ್ಕಳು, ಕೃಷ್ಣ, ದೃಷ್ಟದ್ಯುಮ್ನ, ಸಾತ್ಯಕಿ, ಮೇಲೆ ಸುಮಾರು 100 ಜನ ಸೈನಿಕರು, ಒಂದು 20-30 ರಥ, ಒಂದು 60-70 ಕುದುರೆಗಳು ಎಲ್ಲ ಇದ್ವು. ಎಲ್ಲ ಕೂಡಿ ಹುಡುಕ್ತಾ ಎಲ್ಲೂ ಸತ್ವಿದ್ದಾನೆ ಅನ್ನೋ ನಂಬಿಕೆ ಅವರಿಗೆ ಬರದಂಗೆ ದುರ್ಯೋಧನನ್ನು ಹುಡುಕ್ತಾನೇ ಇದ್ರು. ಕೊನೆಗೆ ನಮ್ಮ ಶಿಬಿರಕ್ಕೆ ಬೆಂಕಿ ಹಾಕಿದ್ರು ಅಂತ ಹೇಳಿದ್ನಲ್ಲ ನಾನು, ಅಲ್ಲಿಂದ ಪೂರ್ವ ದಿಕ್ಕಿನ ಕಡೆಗೆ ಹೊರಟರು. ಕುಡಿಯೋಕ್ಕೆ ನೀರು ಕೂಡ ಇರಲಿಲ್ಲ, ಅಲ್ಲದೆ ಸ್ನಾನನೂ ಇಲ್ಲದೆ ಮೈಕೈ ಎಲ್ಲ ಕಡಿತ ಹತ್ತಿಬಿಟ್ಟಿತ್ತು. ಸರಿ, ಚಳಿ ಇದ್ರೂ ಪರವಾಗಿಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡೋಣ ಅಂತ ನಾನು ಕೂಡ ಆ ಸರೋವರದ ಕಡೆಗೆ ನಡೆದು ಹೋಗ್ತಿದ್ದೆ. ಇನ್ನೇನು ಸರೋವರ ಹತ್ರ ಬಂತು ಅನ್ನುವಾಗ ಅವರೆಲ್ಲರೂ ಅಲ್ಲಿಗೆ ಬಂದರು. ಒಟ್ಟಿಗೆ ಅಲ್ಲ, ಬೇಟೆಗೆ ಹೋಗ್ತಾರಲ್ಲ ಹಾಗೆ ಸುತ್ತುವರೆದು ಬಂದರು. ಹಾಗೆಯೇ ಯಾರೋ ಸೈನಿಕ ನಾನು, ಬಹುಶಃ ದುರ್ಯೋಧನನ ಮಹಾರಾಜನನ್ನ ಸೈನಿಕ ಇರಬಹುದು ಅಂತ ಅಂದ್ಕೊಂಡು ಯಾರೋ ಒಬ್ಬ ಓಡ್ ಬಂದು ನನ್ನನ್ನು ಹಿಡ್ಕೊಂಡ. ಅಷ್ಟರಲ್ಲಿ ಕುದುರೆ ಮೇಲೆ ಕೂತ್ಕೊಂಡಿದ್ದು ಧರ್ಮಜ ಅಲ್ಲಿಗೆ ಬಂದ. ಅವನೇ ಮಾತಾಡಿಸ್ದ, ಆಚಾರ್ಯರೇ, ಒಬ್ಬರೇ ಇಲ್ಲೇನು ಮಾಡ್ತಿದ್ದೀರಾ ಅಂತ. ನಾನಂತೂ ತಕ್ಷಣ ಅಂಗ್ಲಾಚಿ ಬೇಡ್ಕೊಂಡ್ಬಿಟ್ಟೆ, ಧರ್ಮಜ ನಿಂಗೆ ಜಯವಾಗ್ಲಪ್ಪ, ನೀನು ರಾಜಸೂಯ ಮಾಡಿದವನು, ನಾನಂತೂ ಉಂಡ ಅನ್ನದ ಋಣ ತೀರ್ಸಕ್ಕೆ ಅಂದ್ಬಿಟ್ಟು ನಿನ್ನ ಶತ್ರುವಿನ ಕಡೆ ಸೇರಿ ಹೋರಾಡಿರೋದೇನೋ ನಿಜ, ಆದರೆ ಈಗ ಒಂಟಿಯಾಗಿ ಸಿಕ್ಕಿದ್ದೀನಿ ಅಂತ ನನ್ನನ್ನು ಕೊಲ್ಲಬೇಡ ಅಂತ ಅಂಗಲಾಚಿದೆ ಅಂತ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.